MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ದೊಡ್ಡ ದುರಂತವೇ ನಡೆದು ಹೋಗಿದೆ. ಸ್ಥಳದಲ್ಲೇ ಸೀಬರ್ಡ್ ಬಸ್ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿಯಾಗಿದೆ. ಗೊರ್ಲತ್ತು ಕ್ರಾಸ್ ಬಳಿ ನಡೆದಂತಹ ಭೀಕರ ರಸ್ತೆ ಅಪಘಾತ ಇದು. ಸರಿಸುಮಾರು ಬೆಳಗಿನ ಜಾವ 2 ರಿಂದ 3 ಗಂಟೆ ಸಮಯದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಈವರೆಗೆ ಬಸ್ನಲ್ಲಿ 4 ಮೃತದೇಹಗಳು ಪತ್ತೆಯಾಗಿದ್ದು, ಕಂಟೈನರ್ ಲಾರಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. 5 ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಒಟ್ಟು 32 ಜನರು ಪ್ರಯಾಣಿಸುವಂತಹ ಸೀಬರ್ಡ್ ಸ್ಲೀಪರ್ ಬಸ್ ಇದು. 29 ಜನರು ಪ್ರಯಾಣ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 4 ಮೃತದೇಹಗಳು ಪತ್ತೆಯಾಗಿದ್ದು, ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಮೃತದೇಹಗಳನ್ನು ಈಗ ಬಸ್ನಿಂದ ಹೊರಭಾಗಕ್ಕೆ ತೆಗೆಯಲಾಗಿದ್ದು, DNA ಟೆಸ್ಟ್ ಕೂಡ ಮಾಡಿಸಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಮೃತದೇಹಗಳನ್ನು ಈಗಾಗಲೇ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಲಾರಿ ಚಾಲಕ, ಉತ್ತರ ಪ್ರದೇಶ ಮೂಲದ ಲಾರಿ ಚಾಲಕ ಆತನ ಮೃತದೇಹವನ್ನು ಕೂಡ ಜಿಲ್ಲಾಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಅಜಾಗರೂಕತೆಯ ಚಾಲನೆಯೇ ಈ ಒಂದು ಘೋರ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿದ್ದೆಯ ಮಂಪರಿನಲ್ಲಿ ತೆರಳುತ್ತಾ ಇದ್ದಂತಹ ಪ್ರಯಾಣಿಕರು ಸುಖ ಪ್ರಯಾಣದಲ್ಲಿದ್ದರು. ಇನ್ನೇನು ತಮ್ಮ ತಮ್ಮ ಗೂಡುಗಳನ್ನು ಸೇರ್ಕೊಳ್ತೀವಿ, ರಜಾ ಬೇರೆ ಇರುತ್ತೆ, ಹಬ್ಬದ ಮಜಾ ಮಾಡ್ಬೋದು ಅಂತ ಖುಷಿಯಾಗಿ ತೆರಳುತ್ತಾ ಇದ್ದವರು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಇನ್ನು ಹಲವು ಮಂದಿ ಅದೇ ಒಂದು ಶಾಕ್ನಲ್ಲಿದ್ದಾರೆ. ನಿದ್ದೆಯ ಮಂಪರಿನಲ್ಲಿದ್ದಂಥವರು ಕಣ್ಬಿಡ್ತಾ ಇದ್ದಂತೆ ಕಣ್ಣು ಮುಂದೆಯೇ ಸಾವು ಕಣ್ಮುಂದೆ ಬಂದಿರುತ್ತೆ. ಇನ್ನು ಚಿತ್ರದುರ್ಗ ಬಸ್ ದುರಂತದಲ್ಲಿ 5 ಸಾವನ್ನಪ್ಪಿದ್ದು, 4 ಪ್ರಯಾಣಿಕರು ಹಾಗೆ ಲಾರಿ ಚಾಲಕ ಸಾವನ್ನಪ್ಪಿದ್ದಾರೆ. ಟಿವಿ9ಗೆ ಐಜಿಪಿ ರವಿಕಾಂತೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ಸಾವನ್ನಪ್ಪಿರುವುದು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ದಾರೆ. 5 ಮೃತದೇಹಗಳು ಸುಟ್ಟು ಕರಕಲಾಗಿರುವಂತಹ ಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿದೆ ಅಂತ ಐಜಿಪಿ ರವಿಕಾಂತೇಗೌಡ ಟಿವಿ9ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು 3 ನಮ್ಮ ಸಂಪರ್ಕಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಒಬ್ಬರ ಫೋನ್ ನಾಟ್ ರೀಚಬಲ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತಿಬ್ಬರ ಫೋನ್ಗಳನ್ನ ರಿಸೀವ್ ಮಾಡ್ತಿಲ್ಲ ಅಂತ ಐಜಿಪಿ ರವಿಕಾಂತೇಗೌಡ ಹೇಳಿದ್ದಾರೆ. 3 ಇನ್ನೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಒಬ್ಬರು ಫೋನ್ ನಾಟ್ ರೀಚಬಲ್ ಆಗಿದೆ, ಮತ್ತಿಬ್ರು ಫೋನ್ಗಳನ್ನ ರಿಸೀವೇ ಮಾಡ್ತಿಲ್ಲ ಅಂತ ರವಿಕಾಂತೇಗೌಡ ಹೇಳಿದ್ದಾರೆ. 32 ಮಂದಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಡ್ರೈವರ್, ಕಂಡಕ್ಟರ್ ಸೇರಿದಂತೆ ಒಟ್ಟು 32 ಮಂದಿ ಪಯಣವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಟಿವಿ9ಗೆ ಐಜಿಪಿ ರವಿಕಾಂತೇಗೌಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸ್ನಲ್ಲಿದ್ದಂಥವರು 4 ಮಂದಿ ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕ ಕೂಡ ಸಾವನ್ನಪ್ಪಿ ಒಟ್ಟು 5 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 3 ಪತ್ತೆಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. 32 ಜನ ಬಸ್ ನಲ್ಲಿದ್ರು ಅಂತ ಖಚಿತವಾಗಿ ನಮ್ಗೆ ಲಿಸ್ಟ್ ಕೊಟ್ಟಿದ್ದಾರೆ ಅವರು. 32, ಓಕೆ, ಇನ್ಕ್ಲೂಡಿಂಗ್ ಡ್ರೈವರ್, ಕಂಡಕ್ಟರ್. ಓಕೆ, ಅದರಲ್ಲಿ ನಾವು ಸಂಪರ್ಕಿಸಿದಾಗ 25 ಜನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಓಕೆ, 4 ಡೆಡ್ ಬಾಡಿ ಸಿಕ್ಕಿದೆ. 25, 4, 29. 3 ಜನ ನಮ್ಗೆ ಇದುವರೆಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಓಕೆ ಜನ. ಹೀಗಾಗಿ 4 ಡೆತ್ ಕನ್ಫರ್ಮ್. ಡೆಡ್ ಬಾಡಿ ಏನ್ ಸಿಕ್ಕಿದೆ, 4 ಡೆತ್ ಬಸ್ ನಲ್ಲಿ, ಪ್ಲಸ್ ಓಕೆ ಲಾರಿ ಚಾಲಕ, ಕಂಟೈನರ್ ಚಾಲಕ ಆತ ಕೂಡ ಸತ್ತಿದ್ದಾನೆ. ಓಕೆ. ಈ 5 ದೇಹಗಳು ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ದೊರೆತಿದೆ. ಈ ದೇಹಗಳನ್ನ ನಾವು DNA ಪರೀಕ್ಷೆಗೆ ಮತ್ತು ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ. ಓಕೆ. ಈ 3 ಜನ ಏನ್ ಮಿಸ್ಸಿಂಗ್ ಇದ್ದಾರೆ, ಅವರ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದಾಗ ಏನ್ ಬರ್ತಾ ಇದೆ ಅಂತ ನೀವು ಟ್ರೈ ಮಾಡಿದಾಗ? ಇಲ್ಲ, ಒಂದು ಫೋನ್ ರಿಂಗ್ ಆಗುತ್ತೆ, ತೆಗಿತಾ ಇಲ್ಲ, ಪಿಕ್ ಮಾಡ್ತಾ ಇಲ್ಲ. 2 ಅವರು ಅಂದ್ರೆ 12 ನಾಟ್ ರೀಚ್. ಓಕೆ, ಒಬ್ರು ಪಿಕ್ ಮಾಡ್ತಾ ಇಲ್ಲ, 2 ನಾಟ್ ರೀಚೇಬಲ್ ಇದೆ. ಹೌದು. ಏನಂದ್ರೆ ನಮ್ಮ ಹೋಪ್ಸ್ ಏನಂದ್ರೆ ಅವರು ಅಪಘಾತ ಗಡಿಬಿಡಿಯಲ್ಲಿ ಆ ಗಾಬರಿಯಲ್ಲಿ ಫೋನ್ಗಳನ್ನ ಕೂಡ ಹೋಗಿರ್ಬಹುದು. ಓಕೆ. ಅಂತೂ ಆ 3 ಜನ ಬದುಕಿದ್ದಾರೆ, ಏನು ಸಮಸ್ಯೆ ಆಗಿಲ್ಲ ಅವ್ರಿಗೆ, ಏನು ಇದಾಗಿರ್ಲಿಕ್ಕಿಲ್ಲ. ಆಸೆ. ಹೌದು ಹೌದು ಹೌದು. ಸಮಸ್ಯೆ ಏನಂದ್ರೆ ನಮ್ಗೆ ಈ 4 ಜನ ಯಾರು ಅಂತ, 4 ಜನ ಶವ ಸಿಕ್ಕಿದೆಯಲ್ಲ, ಓಕೆ, ಅವ್ರು ಯಾರು ಅಂತ ಗೊತ್ತಾಗ್ಬೇಕು ನಮ್ಗೆ. ಹೀಗಾಗಿ ನಾವೆಲ್ಲ ನಂಬರ್ಗಳು ಟ್ರೈ ಮಾಡಿದಾಗ ಇದು ರಿಸಲ್ಟ್ ಬಂದಿರೋದು. ಓಕೆ ಓಕೆ. ಹೀಗಾಗಿ ಆ ಶವಗಳು ಗುರುತು ಪತ್ತೆ ನಮ್ಗೆ ಕನ್ಫರ್ಮ್ ಆಗ್ತದೆ. ಅಲ್ಲ, ನೀವು ಅದು 3 ಜನ ಯಾರು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೇಮ್ ಹೇಳಿದ್ರೆ
ಟಿವಿನಲ್ಲಿ ಏನಾದ್ರು ನೋಡಿದ್ರೆ ಅವ್ರ ಫ್ಯಾಮಿಲಿ ಅವರು ಇಂಥವ್ರು ಸಿಕ್ಕಿದ್ದಾರೆ ಮನೆಗೆ ಬಂದಿದ್ದಾರೆ ಅಂತಾನೋ ಏನಾದ್ರು ಒಂದು ಗೊತ್ತಾಗುತ್ತೆ ಆ ತನಿಖೆ ಮುಂದಿನ ತನಿಖೆಯ ವೇಳೆ ಗೊತ್ತಾಗ್ಬೋದು. 32 ಇದು ಟಿವಿ9ಗೆ ಐಜಿಪಿ ರವಿಕಾಂತೇಗೌಡರು ಕೊಟ್ಟಂತ ಮಾಹಿತಿ. ಬಸ್ನಲ್ಲಿ ಒಟ್ಟು 32 ಜನರು ಪಯಣವನ್ನ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ 4 ಸಾವನ್ನಪ್ಪಿದ್ದಾರೆ. ಅವರ ಬಾಡಿಗಳು ಕೂಡ ಈಗಾಗಲೇ ಸಿಕ್ಕಿದೆ. DNA ಪರೀಕ್ಷೆ ಮೂಲಕವಾಗಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 3 ಇನ್ನೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ರು ಫೋನ್ ನಾಟ್ ರೀಚಬಲ್ ಆಗಿದೆಯಂತೆ, ಮತ್ತಿಬ್ರು ಫೋನ್ಗಳು ರಿಸೀವ್ ಕೂಡ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಹುಶಃ ಅವರು ಬದುಕಿರಬಹುದು, ಸೇಫ್ ಆಗಿ ಒಂದು ಕಡೆ ಇರಬಹುದು ಅಂತ ಊಹಿಸಲಾಗ್ತಾ ಇದೆ. ಇನ್ನು ದುರಂತದಲ್ಲಿ ಮತ್ತೊಬ್ಬ ಗಾಯಾಳು ಸ್ಥಿತಿ ಗಂಭೀರ ಆಗಿದೆ. ಗಾಯಾಳು ಮಂಜುನಾಥ್ ಸ್ಥಿತಿ ಮತ್ತಷ್ಟು ಗಂಭೀರವಾಗ್ತಾ ಇದೆ. 30% ಸುಟ್ಟು ಹೋಗಿದೆಯಂತೆ ಮೃತದೇಹ, ಮಂಜುನಾಥ್ರ ದೇಹ. ಗಾಯಾಳು ಮಂಜುನಾಥ್ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುನಾಥ್ಗೆ ಈಗ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಸುಟ್ಟ ಗಾಯಗಳ ವಿಭಾಗದ ಐಸಿಯುಗೆ ಮಂಜುವನ್ನ ಶಿಫ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಂಜುನಾಥ್ರ ಸಹೋದರ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಕೇಳು. ಮತ್ತೆ ಸಂಪರ್ಕವನ್ನ ಮಾಡೋಣ. ಇನ್ನು ದುರಂತದಲ್ಲಿ ಮತ್ತೋರ್ವ ಗಾಯಾಳು ಸ್ಥಿತಿ ಗಂಭೀರ ಆಗಿದೆ. ಮಂಜುನಾಥ್ ಇವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ನೀಡಲಾಯಿತು. ನಂತರದಲ್ಲಿ ಅವರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಆರೋಗ್ಯ ಸ್ಥಿತಿ ಗಂಭೀರ ಆಗ್ತಾ ಇದ್ದಂತೆ 30% ದೇಹದ ಭಾಗ ಸುಟ್ಟು ಹೋಗಿದೆ. ಪ್ರಮುಖವಾಗಿ ಇಲ್ಲಿ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಹಾಗಾಗಿ ಅವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಯಿತು. ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಸುಟ್ಟ ಗಾಯಗಳ ವಿಭಾಗದ ಐಸಿಯುಗೆ ಮಂಜುವನ್ನ ಶಿಫ್ಟ್ ಮಾಡಿದ್ದಾರೆ. ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ಏನಿದೆ ಅಪ್ಡೇಟ್ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ತಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಆರೋಗ್ಯ ಸ್ಥಿತಿಗತಿಗಳು ಗಂಭೀರವಾಗಿದೆ. ಶ್ವಾಸಕೋಶದ ಭಾಗಕ್ಕೆ ತೀವ್ರ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಇನ್ನು ಪ್ರಯಾಣಿಕರ ಮೃತದೇಹಗಳನ್ನು ಈಗಾಗಲೇ ದೊರೆತಿದ್ದು 4 ಮೃತದೇಹಗಳು ಸಿಕ್ಕಿದೆ. ಓರ್ವ ಚಾಲಕ ಸೇರಿದಂತೆ ಈ 4 ಮೃತದೇಹಗಳು ಯಾರದ್ದು ಅನ್ನೋದು ಈಗ ಐಡೆಂಟಿಫೈ ಮಾಡೋದೇ ಕಷ್ಟ ಸಾಧ್ಯ ಆಗ್ತಾ ಇದೆ. ಯಾಕಂದರೆ 3 ಕಣ್ಮರೆಯಾಗಿದ್ದಾರೆ. ಅವರು ಇಲ್ಲಿವರೆಗೂ ಕೂಡ ಕಾಂಟ್ಯಾಕ್ಟ್ಗೂ ಸಿಗ್ತಾ ಇಲ್ಲ. ಗೋಕರ್ಣಕ್ಕೆ ಟ್ರಿಪ್ ಹೋಗ್ತಾ ಇದ್ದಂಥ 7 ಮಂದಿ ಫ್ರೆಂಡ್ಸ್. ಮಾವಳಿಯಿಂದ ಗೋಕರ್ಣಕ್ಕೆ 7 ಜನರ ತಂಡ ಹೋಗ್ತಾ ಇತ್ತು. 7 ಮಂದಿ ಪೈಕಿ 2 ಸ್ಥಳದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಇನ್ನುಳಿದಂತಹ 4 ಮಂದಿ ಬಚಾವಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಮಂಜುನಾಥ್ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 24 ವರ್ಷದ ಮಂಜುನಾಥ್ಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಬೆಂಗಳೂರಿನ ಮಾವಳಿಯಿಂದ ಅವರು ತಂಡ ಮಾಡಿಕೊಂಡು ಗೋಕರ್ಣಕ್ಕೆ ಟ್ರಿಪ್ ಅಂತ ಹೋಗ್ತಾ ಇದ್ರು. ವೀಕೆಂಡ್ ಬೇರೆ, ಜೊತೆಗೆ ಇಯರ್ ಎಂಡ್. ಹಾಗಾಗಿ 7 ಜನರ ತಂಡ ಗುಂಪು ಮಾಡಿಕೊಂಡು ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಒಂದು ದುರಂತ ನಡೆದು ಹೋಗಿದೆ. ಈ ಪೈಕಿ 7 ಮಂದಿಯ ಪೈಕಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನುಳಿದಂತಹ 4 ಮಂದಿ ಬಚಾವಾಗಿದ್ದಾರೆ. ಮತ್ತೋರ್ವ ಮಂಜುನಾಥ್ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಏಳು ಜನರ ತಂಡ ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಜುನಾಥ್ನ ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.